ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಾರಂತೆ, 2-3 ದಿನದಲ್ಲಿ ಹೊಸ ಅರ್ಜಿ ಕೊಡ್ತಾರಂತೆ. ಕೊಡಲಿ, ಹೆಣ್ಣು ಮಕ್ಕಳು ಡಿಸೈಡ್ ಮಾಡ್ಕೊಳ್ಳಿ ಈ ಸರ್ಕಾರದ ಜೊತೆ ನಾವು ಇರಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಳ್ಳೆ ಕತೆ ಆಯ್ತಲ್ಲ. ಇನ್ನು ಬೆಂಗಳೂರಿನ 28 ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ 2,000 ಕೋಟಿನಲ್ಲಿ. ಏನು ಮಾಡಿದ್ದಾರೆ ಅಂತಂದರೆ ಕಾಂಗ್ರೆಸ್ಸಿನ 10 ಕ್ಷೇತ್ರಗಳಿಗೆ 100 ಕೋಟಿ ಕೊಟ್ಬಿಟ್ಟಿದ್ದಾರೆ. ಅಂದರೆ 1,000 ಕೋಟಿ ಮುಗಿದೋಯ್ತು. ಶಾಂತಿನಗರ, ಬ್ಯಾಟ್ರಾಯನ್ಪುರ, ಶಿವಾಜಿನಗರ, ಚಾಮರಾಜಪೇಟೆ, ಗೋವಿಂದರಾಜನಗರ, ವಿಜಯನಗರ, ಸರ್ವಜ್ಞನಗರ, ಪುಲಿಕೇಶಿ ನಗರ ಎಲ್ಲವೂ ಚೀಫ್ ಮಿನಿಸ್ಟರ್ಗೆ ಹತ್ತಿರದಲ್ಲಿರೋ ಶಾಸಕರೇ ಇದ್ದಂಗಿದೆ ಮೇಲ್ನೋಟಕ್ಕೆ. ಹೆಬ್ಬಾಳ BTM ಲೇಔಟ್ ಅದಕ್ಕೂ 100 ಕೋಟಿ ಕೊಟ್ಬಿಟ್ಟಿದ್ದಾರೆ. ಉಳಿದಂಗೆ ಚಿಕ್ಕಪೇಟೆಗೆ ಒಂದು 40, ಮಹಾಲಕ್ಷ್ಮಿ ಲೇಔಟ್ಗೆ ಒಂದು 40, ಮಲ್ಲೇಶ್ವರ 40, ರಾಜಾಜಿನಗರ 40, ಬಸವನಗುಡಿ 40, ಜಯನಗರ 40. ಅದು ತಗ್ಗಿ ಬಗ್ಗಿ ನಡೆದಿದ್ದ ಕ್ಷೇತ್ರ. ಅದಕ್ಕೆ ಬಗ್ಗಿದ್ರಿಂದ ತಗ್ಗಿಬಿಟ್ಟು ಕೊಟ್ಬಿಟ್ಟಿದ್ದಾರೆ. 40 ಕೋಟಿ ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯಕರವಾಗಿ ನನಗೆ ಕಾಣಿಸ್ತಾ ಇರೋದು 40 ಕೋಟಿನ ಸಿವಿರಾಮನಗರ, 55 ಕೋಟಿಯನ್ನು ದಾಸರಳ್ಳಿ ಯಲಹಂಕಕ್ಕೆ ಸೇರಿ, 60 ಕೋಟಿಯನ್ನು ಇದಂತೂ ಪ್ರಪಂಚದ 9ನೇ ಅದ್ಭುತ. ಇದು 60 ಕೋಟಿ ರೂಪಾಯಿನ ಮಹದೇವಪುರ, KR ಪುರ, RR ನಗರ, ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ 5 ಕ್ಷೇತ್ರ. ಅದು 5 ನಾಳೆ ಡಿಲಿಮಿಟೇಷನ್ಗೆ ಬಂದರೆ 9 ಕ್ಷೇತ್ರ ಆಗುತ್ತೆ. ಮಹದೇವಪುರ ಅತಿ ದೊಡ್ಡ ಕ್ಷೇತ್ರ. ಮಹದೇವಪುರ RR ನಗರನೂ ಅಷ್ಟೇ, ಬೆಂಗಳೂರು ದಕ್ಷಿಣನೂ ಅಷ್ಟೇ, KR ಪುರನೂ ಅಷ್ಟೇ. ದೊಡ್ಡ ಕ್ಷೇತ್ರಗಳು ಅವಕ್ಕೆ ಕೊಟ್ಟಿದ್ದಾರೆ. 75 ಕೋಟಿಯನ್ನು ಯಶವಂತಪುರಕ್ಕೂ, 80 ಕೋಟಿಯನ್ನು ಪದ್ಮನಾಭನಗರಕ್ಕೂ ಕೊಟ್ಟಿದ್ದಾರೆ. BJಪಿಯವರು ಅಪೋಸ್ ಮಾಡಿದ್ದಾರೆ. ಈ ಮಧ್ಯೆ ಟನಲ್ ಯೋಜನೆಯನ್ನು ಕೂಡ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಕೆಲವರು ಹೋಗಿದ್ದಾರೆ. ಓಕೆ, BJಪಿಯವರು ಅಪೋಸ್ ಮಾಡೋ ಪ್ರಯೋಜನ ಇಲ್ಲ. ಬಿಕಾಸ್ DK ಶಿವಕುಮಾರ್ ಈಸ್ ಬೇಸಿಕಲಿ ಪೊಲಿಟಿಕಲಿ ವೆಂಜನ್ಸ್ಫುಲ್ ಮ್ಯಾನೇ. ಅವರೇನು ಇದಲ್ಲ, ಅವರು ಈಸಿ ಮ್ಯಾನ್ ಅಲ್ಲ. ಹಾಗಾಗಿ ಅವರೇನು ನಿಮ್ಮ ಮಾತನ್ನು ಕೇಳಲ್ಲ. ಸೊ ಬಟ್ ಅವ್ರು ಮಾತ್ರ ರಾಜ್ಯ ಸರ್ಕಾರದವರು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಜಾಗ, ನಮ್ಮ ನೀರು, ನಮ್ಮ ಗಾಳಿ, ನಮ್ಮ ಮಣ್ಣು ಅಂತ ಡ್ಯಾಶು ಅಂದ್ಕೊಂಡು ಮಣ್ಣು ಹೊತ್ಕೊಂಡು ಓಡಾಡ್ತಾ ಇದ್ರಲ್ಲ ಎಲ್ಲ ಕಡೆ. ನೀವೇ ನಮ್ಮ ತೆರಿಗೆ, ಜನರ ತೆರಿಗೆ, ಕಾಂಗ್ರೆಸ್ ತೆರಿಗೆ ಅಲ್ಲ ಇದು ಅಂತೇಳಿ ನೀವು ಹೈಕೋರ್ಟ್ಗೆ ಹಾಕಿಷ್ಟೇ ಕೇಳಿ ಅಷ್ಟೇ. ಪರ್ಟಿಕ್ಯುಲರ್ಲಿ 5 ಕಾನ್ಸ್ಟಿಟ್ಯೂನ್ಸಿನವ್ರು ಕೇಳಬಹುದು ಯಾವ ಪ್ಯಾರಾಮೀಟರ್ ಇದಕ್ಕೆ ಅಂತ ಕೇಳಿ, ಏನು ಮಾನದಂಡ ಏನು ಅನ್ನೋದನ್ನು ಕೇಳಿ. ಎಸ್, ಇಲ್ಲ ಅಂದರೆ 5 ಕಾನ್ಸ್ಟಿಟ್ಯೂನ್ಸಿ ಮಹದೇವಪುರ, KR ಪುರ, RR ನಗರ ಇಲ್ಲದೆಲ್ಲ ಪಳಪಳ ಹೊಳಿತಾ ಇದೆ ಅನ್ಬೇಕು ಅವರು. ಅಷ್ಟೇ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಕೆಂಪೇಗೌಡ ಜಯಂತಿ ವೇಳೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ JDS ಕಾರ್ಯಕರ್ತರು ಅಡ್ಡಿ ಮಾಡಿ ಚಪ್ಪಲಿ ಎಲ್ಲ ಎಸೆದಿದ್ರಲ್ಲ. ಈ ಪ್ರಕರಣದಲ್ಲಿ ಅಖಿಲ್ ರೆಡ್ಡಿ ಸೇರಿದಂತೆ JDS BJಪಿಯ 9 ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೈಲಿಗೆ ಹೋಗಿ ಅವರೆಲ್ಲರನ್ನೂ ಭೇಟಿ ಮಾಡಿಬಿಟ್ಟು ಇದಕ್ಕೆಲ್ಲ ಕಾರಣ ಪ್ರದೀಪ್ ಈಶ್ವರೇ, ಅವರೇ ಪ್ರಚೋದನಕಾರಿ, ಅವಹೇಳನಕಾರಿಯಾಗಿ ಮಾತನಾಡಿದರು, ಅದು ಪ್ರಚೋದನೆಗೆ ಕಾರಣ ಆಯಿತು ಅಂತೆಲ್ಲ ಹೇಳಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ಮೇಲೂ ಕ್ರಮ ಯಾಕಿಲ್ಲ ಅಂತ BJಪಿ ಮುಖಂಡರೆಲ್ಲ ಕೇಳಿದ್ದಾರೆ. ಚಿಕ್ಕಬಳ್ಳಾಪುರ ಠಾಣೆ ಎದುರು ಪ್ರದೀಪ್ ಈಶ್ವರ್ ಮೇಲೆ ನೀವು ಕ್ರಮ ಯಾಕಿಲ್ಲ ಅಂತ ಅವ್ರು ದೂರು ತಗೊಳ್ಳದೇ ಇದ್ದರೆ ಪೊಲೀಸ್ನವರು ಚೇಲಾಗಳಾಗಿದ್ದಾರೆ ಕಾಂಗ್ರೆಸ್ಗೆ ಅಂತ ಆದರೆ ಕೋರ್ಟ್ಗೆ ಹಾಕಿ PCR ಮಾಡಿಸಿ. ಹೆಂಗೆ ಸರ್ ಅದು? ಕೋರ್ಟ್ಗೆ ಹಾಕ್ಬಿಟ್ಟು ಡೈರೆಕ್ಷನ್ ತೊಗೊಳ್ಳಿ FIRಗೆ. ಓಕೆ, ಕೋರ್ಟ್ ಆಯ್ತಲ್ಲ ನೀವು ಹಂಗೆ ಮಾಡಿ. ಒಂದು. ಎರಡನೇದು, ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು ಚಪ್ಪಲಿ ಎಸ್ತಿರೋದು ತಪ್ಪೋದು. ಏನಕ್ಕೆ ಎಸ್ತರು ಅಂತ ನನಗೆ ಅರ್ಥವಾಗ್ತಿಲ್ಲ. ಮತ್ತು ಅದು ಆ ಮನೋಸ್ಥಿತಿ ಯಾಕೆ? ಏನು ಚಪ್ಪಲಿ ಎಸ್ಬಿಟ್ರೆ ನೀವು ನಿಮ್ಮ ಚಪ್ಪಲಿ ಕಳ್ಕೊಂಡ್ರಿ ಅಷ್ಟೇ ಅಲ್ಲ ಸರ್. ಇವ್ರು ಫಸ್ಟು ಕಾರ್ ಬಾನೆಟ್ ಮೇಲೆ ಹತ್ತು ನಿಂತು ಆಯ್ತು ರೀ, ಅವ್ರೇನೋ ಒಂದು ಮಾಡಿದ್ರು, ಅದಕ್ಕೆ ನೀವು ಚಪ್ಪಲಿ ಎಸ್ಬಿಟ್ರೆ ಕಳ್ಕೊಂಡಿದ್ಯಾರು ಚಪ್ಪಲಿ ನೀನು ಕಳ್ಕೊಂಡಿಯಪ್ಪ ಅಷ್ಟೇ. ಏನು ಅವ್ರೇನು ಕೊಡಿಸ್ತಾರ ಬಂದು? ಕುಮಾರಸ್ವಾಮಿ ಚಪ್ಪಲಿ ಕೊಡಿಸಿದ್ರ ನಿಮ್ಗೆ ಇವತ್ತು? ಏನು ಕೊಡಿಸಿಲ್ವಲ್ಲ. ಹಾಗಾಗಿ ಅದನ್ನು ಎಸ್ತಿರೋದು ತಪ್ಪೋದು, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಬಟ್ ಚಪ್ಪಲಿ ಎಸ್ತಿದ್ದಕ್ಕೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದು ನನಗೆ ನ್ಯಾಯಾಲಯ ಆಶ್ಚರ್ಯ ಆಗ್ತಾ ಇದೆ. ಅಂದರೆ ಇದು ಬೇಲಬಲ್ ಆಗಿತ್ತು ಆಗ್ಬೋದಿತ್ತ ಅನ್ಸತ್ತಪ್ಪ. ಯಾವ್ಯಾವ ಸೆಕ್ಷನ್ ಹಾಕಿದಾರೋ ಗೊತ್ತಿಲ್ಲ. ಎಸ್, ಓಕೆ. ಇನ್ನು ಬಿಡದಿ ಟೌನ್ಶಿಪ್ನಲ್ಲಿ ಭೂಮಿ ಕೊಡ್ತಿಲ್ಲ, ಹಂಗಾಗಿ JDSನವರೇನೋ ಕೋರ್ಟ್ಗೆ ಹೋಗ್ತಾರಂತೆ, ಸಪೋರ್ಟ್ ಮಾಡ್ತಾರಂತೆ. ದಟ್ ಇಸ್ ದ ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ಇಷ್ಟೆಲ್ಲ ಹೋರಾಟನೇ ಬೇಕಾಗಿರಲಿ. ಹೌದು, ನನ್ನ ಪ್ರಕಾರ ಇದೆಲ್ಲ ಅಲ್ಲ, ಬೇಕು ಹೋರಾಟನೂ ಇರಲಿ. ಹೋರಾಟನೂ ಬೇಕು ಬೇಡ ಅಂತ ಹೇಳಲ್ಲ. ಹಾಗಿದ್ರೆ ಈಗ ಮೇಕೆದಾಟು ನನ್ನ ನೀರು ನನ್ನ ಹಕ್ಕು ಅಂತ ಶಿವಕುಮಾರ್ ಊರಿನಲ್ಲೆಲ್ಲ ನಡ್ಕೊಂಡು ಓಡಾಡ್ಬಿಟ್ರಲ್ಲ, ಹೇಳಿಲ್ವಾ ಕೋರ್ಟ್ಗೆ ಹೋಗ್ಬೇಕು ಅಂತ? ಅವತ್ತು ಕೇಳಿದ್ರ ಅವರು? ಓಡಾಡ್ಲಿಲ್ವಾ ಅವರು ಅವತ್ತು? ನ್ಯಾಯ ಇದಕ್ಕೋಸ್ಕರ, ಓಟ್ಗೋಸ್ಕರ ಅಥವಾ ರಾಜಕೀಯಕ್ಕೋಸ್ಕರ? ಹಂಗ ಅವ್ರುವೇ. ಓಕೆ, ಒಳ್ಳೆ ಕತೆ ಐತಲ್ಲ. ಹಂಗಾಗಲ್ಲ. ಬಟ್ ಕೋರ್ಟ್ಗೆ ಹೋಗಿ ಸೆಟ್ಲ್ ಮಾಡಿಸ್ಬೇಕು. ಅಲ್ಲಿ 2-3 ಪ್ರಶ್ನೆಗಳನ್ನು ಕೇಳಬೇಕು. GBಗೆ ಈ ಅಧಿಕಾರ ಯಾಕೆ ಬೇಕು? ನಂಬರ್ 1, ಅವ್ರದ್ದು ಕೆಲಸ ರಸ್ತೆಗಳನ್ನು ಸರಿ ಮಾಡ್ಕೊಳ್ಳೋದು, ಚರಂಡಿಗಳನ್ನು ಇಟ್ಕೊಳ್ಳೋದು, ಕ್ಲೆನ್ಲಿನೆಸ್ಸು, ಕಸ ತೆಗೆಸೋದು, ಇವೆಲ್ಲ.
ಕಾರ್ಪೊರೇಷನ್ ತಾನೇ ಎಕ್ಸ್ಟೆಂಡ್ ಆಗಿರೋದು. ನಿಜ, ಹೌದು. ಅದ್ರದ್ದು ಮೂಲ ಕೆಲಸ ಏನು? ಬೆಂಗಳೂರು ಸಿಟಿ ಕಾರ್ಪೊರೇಷನ್ದು ಲೇಔಟ್ ಮಾಡೋ ಕೆಲಸನಾ? ಯಾಕೆ ಅದನ್ನು ಆ್ಯಡ್ ಮಾಡಿದ್ರಿ ಅದ್ರ ಜಾಬ್ ಒಳಕ್ಕೆ? ಯಾಕೆ ರಿಯಲ್ ಎಸ್ಟೇಟ್ ವ್ಯವಹಾರ ತಂದ್ರಿ GPA ಕಾರ್ಪೊರೇಷನ್ ಒಳಕ್ಕೆ? ಹೌದು. ಹಂಗಾರೆ ನಾಳೆ ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿರೋ 5 ಕಾರ್ಪೊರೇಷನ್ಗಳು ಅವರು ಲೇಔಟ್ ಮಾಡ್ತಾ ಕೂತ್ಕೋಬೋದಾ? ಹಾಗೆಲ್ಲ ಮಾಡಬಾರ್ದು. ನಂಬರ್ 1. ನಂಬರ್ 2, ಏನಕ್ಕೆ ಅದರ ಅನಿವಾರ್ಯತೆ ಅನ್ನೋದನ್ನು ಕೇಳಬೇಕು. 4ನೇದು, ಸರ್ಕಾರಗಳು ಮಾಡಿರೋ ಲೇಔಟ್ಗಳಲ್ಲೇ ಸರಿಯಾದ ವ್ಯವಸ್ಥೆ ಮಾಡದೇನೆ ಹೊಸದು ಮಾಡ್ಕೊಂಡು ಹೋಗೋಕ್ಕೆ ಅವರಿಗೆ ನೈತಿಕವಾಗೂ ಕಾನೂನು ಪ್ರಕಾರದಲ್ಲೂ ಅವಕಾಶ ಇದೆಯಾ? ಮತ್ತು ಯಾರ ಸುಖಕ್ಕೆ ಪ್ರಿನ್ಸಿಪಲ್ ಬಿಹೈಂಡ್ ದ ಲೇಔಟ್ ಏನು? ಸರ್ಕಾರ ಜನರಿಗೆ ಸಹಾಯ ಮಾಡೋಕ್ಕೆ, ಚೀಪಾಗಿ ಕೊಡೋಕ್ಕೆ, ಕನ್ಸೆಷನಲ್ಲಿ ಕೊಡೋಕ್ಕೆ, ಬಡ ಜನರಿಗೆ ಕೊಡೋಕ್ಕೆ ಎಲ್ಲ ಮಾಡಬೇಕು. ನಿಮ್ದೇನು ಕೆಲಸ? ನೀವು ಪ್ರೈವೇಟ್ ಲೇಔಟ್ನವ್ರ ಥರ ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಿ? ಅದ್ರ ಇಂಟೆನ್ಷನ್ ಏನದು ಅಂತ ಕೇಳಿ ಕೋರ್ಟ್ಗೆ ಹಾಕ್ಬೋದು. ಕೋರ್ಟ್ ಏನು ಉತ್ತರ ಕೊಡುತ್ತೋ ಅದು ಕೊಡುತ್ತೆ ಅಷ್ಟೇ. ಎಸ್. ಇನ್ನು ಬಿಜೆಪಿ ನಾಯಕರಾದ DV ಸದಾನಂದ ಗೌಡ ಹಾಗೂ SR ವಿಶ್ವನಾಥ್, ಸರ್ ಹೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಇದು. ಕೆಂಪೇಗೌಡ ಜಯಂತಿ ವಿಚಾರವಾಗಿ ಕಿಡಿ ಹೊತ್ಕೊಂಡಿದೆ. DVS ಮಾತಾಡಿ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಕರೆ ಬಂದಿತ್ತು. ವಿಶ್ವನಾಥ್ BDA ಮುಳುಗಿಸಿದವರು, ನಾನು ಒಕ್ಕಲಿಗ ಅಲ್ಲ ಅಂದಿದ್ದಾರೆ. ಪುತ್ತೂರು ಸುಳ್ಯದಲ್ಲಿ ವಿಶ್ವನಾಥ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ವಿಶ್ವನಾಥ್ ಗೂಂಡಾಗಿರಿ ಮಾಡಿ ಬಂದವರು, ಮುತ್ತಪ್ಪರೈ ಕೆಳಗಡೆ ಕೆಲಸ ಮಾಡಿದವರು, ದುಡ್ಡಿನ ಅಮಲು ಹೆಚ್ಚು ಅಂತೆಲ್ಲ ಹೇಳಿದ್ದಾರೆ. ವಿಶ್ವನಾಥ್ ಕೂಡ ಕೌಂಟ್ರ್ ಕೊಟ್ಟು, ನಾನು ಡಿಫಾಮೇಷನ್ ಹಾಕ್ಬಿಡ್ತೀನಿ, ಮುತ್ತಪ್ಪರೈಗೂ ನನಗೂ ಸಂಬಂಧ ಇದ್ದರೆ ದಾಖಲೆ ಕೊಡಿ, ನಾನು BDAನಲ್ಲಿ ಹಣ ಹೊಡೆದಿದ್ದರೆ ದಾಖಲೆ ಕೊಡಿ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ 24 ಗಂಟೆ ಹೋಟ್ಲು ಗೇಟ್ ಕಾದವನು ನಾನು, ಒಕ್ಕಲಿಗ ಅಲ್ಲ ಅಂದಿಲ್ಲ, ನಾನು ಕೆಂಪೇಗೌಡರು ವಂಶಸ್ಥರಲ್ಲ ಅಂತ ಅಂದಿದ್ದೀನಿ ಅಂತ ಇವರೊಂದಷ್ಟು ತಿರುಗೇಟು. ಒಂದೇ ಪಕ್ಷದ ನಾಯಕರ ನಡುವೆ ನಡೀತಾ ಇರೋ ಕಿತ್ತಾಟ. ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. BDA ಅಂತ ಒಂದೊಂದು ಮುಳುಗಿಸಿ ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆ ನಾಳದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ದುಡ್ಡು ಮಾಡೋದರಲ್ಲಿ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲಿ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ಇವತ್ತು ಅವ್ರು ಏನು ಮಾತಾಡೋರೆ ಅದರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಓಡ್ತೀನಿ. ನ್ಯಾಯಾಲಯದಲ್ಲಿ ಅವರು ಮುತ್ತಪ್ಪರೈ ಜೊತೆಯಲ್ಲಿ ನಂದು ಏನೇನು ವ್ಯವಹಾರ ಇದೆ, BDAನಲ್ಲೇ ನಾನು ಏನೇನು ಲೂಟಿ ಹೊಡೆದಿದ್ದೀನಿ, ಎಲ್ಲೆಲ್ಲಿ ನಾನು ಕಾರ್ಕೂನಾಗಿದ್ದೀನಿ, ನ್ಯಾಯಾಲಯದಲ್ಲಿ ಅವ್ರು ಪ್ರೂವ್ ಮಾಡಿದ್ರೆ ಆವತ್ತು ನನ್ನ ರಾಜಕೀಯ ನಿವೃತ್ತಿ ಆಗ್ತೀನಿ. ನನ್ನನ್ನು ಅಷ್ಟು ದೊಡ್ಡ ಮಟ್ಟದ ನಾಯಕನನ್ನಾಗಿ ಮಾಡಿರ್ತಕ್ಕಂಥ ಸದಾನಂದ ಗೌಡರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಮುತ್ತಪ್ಪರೈ ಹೆಸರು ಕೇಳಿದ್ದೀನಿ ನಾನು, ನನಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ಸಂಪರ್ಕವೂ ಇಲ್ಲ. BDAಯಲ್ಲಿ 100 ಕೋಟಿ ರೂಪಾಯಿ ಲೂಟಿ ಹೊಡೆದವ್ರೆ, ತನಿಖೆ ಮಾಡಿಸಿ. ಲೋಕಾಯುಕ್ತ ದಾಳಿ ಆಗಿತ್ತು BDAನಲ್ಲಿ, ನಾನು ಅಲ್ಲೇ ಇದ್ದೆ, ಎಲ್ಲವನ್ನೂ ತನಿಖೆ ಮಾಡಿದ್ರು. ಒಂದೇ ಒಂದು ಸಾಸಿವೆ ಕಾಳಿನಷ್ಟು ನಾನು ತಪ್ಪು ಮಾಡಿರ್ತಕ್ಕಂಥದ್ದು ಅಲ್ಲಿ ಇಲ್ಲ. ಸ್ವಲ್ಪ ಬಿಚ್ಚಿದ್ರೆ ಇನ್ನೂ ಭಾಳ ದೊಡ್ಡದಾಗಿ ಹೋಗ್ತದೆ. ಸ್ವಲ್ಪ ಸುಮ್ಮನೆ ಇದ್ದರೆ ನಿಮಗೆ ಭಾಳ ಒಳ್ಳೇದು, ಮೌನವಾಗಿದ್ದರೆ ಭಾಳ ಒಳ್ಳೇದು. ಇದು ಬಿಚ್ಚಿಬಿಡಿ, ಯಾರು ಬೇಡ ಅಂದವರು, ನಮಗಾದರೂ ಗೊತ್ತಾಗಲಿ ಅಷ್ಟೇ. ನೀವೇನು ಕೌಸಿಟ್ಕೋಬೇಕು? ವಿಶ್ವನಾಥ್ ಸಿರಿವಂತರೇ, ಇದು ಸಿರಿವಂತ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮಿಬ್ಬರ ಫೈಟನ್ನು ನಾವು ವಾಚ್ ಮಾಡ್ತೀವಿ. ವಿ ನೀಡ್ ಸಮ್ ಎಂಟರ್ಟೈನ್ಮೆಂಟ್, ಖಂಡಿತ ನಮಗೂ ಬೇಕು. ಪ್ಲೀಸ್ ಕ್ಯಾರಿ ಆನ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಎಸ್.